ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನ ಪ್ರತಿನಿತ್ಯವೂ ಕೂಡ ಗುರುಜಿಯವರು ನೀಡ್ತಾ ಹೋಗ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನ ನೀಡ್ತೀವಿ. ಇವತ್ತು ಶುಕ್ರವಾರ ಲಕ್ಷ್ಮೀ ಪೂಜೆಗೆ ಬಹಳ ಪ್ರಾಶಸ್ತ್ಯವನ್ನ ನೀಡ್ತೀವಿ. ಲಕ್ಷ್ಮಿ ಒಲಿಬೇಕು ಅಂತ ಹೇಳಿದ್ರೆ ಶುಕ್ರವಾರದ ದಿನ ಪೂಜೆ ಪುನಸ್ಕಾರಗಳು ಯಾವ ರೀತಿ ಆಗಿರುತ್ತೆ, ವಿಶೇಷ ಪೂಜೆಗಳು ಅಂದ್ರೆ ಯಾವ ರೀತಿ ಆಗಿರುತ್ತೆ, ಇದಕ್ಕೆ ಆದಂತಹ ವಿಧಿವಿಧಾನಗಳು ಕ್ರಮಗಳು ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿ ಹೇಳಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಎಂದಿನಂತೆ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಗುರುಜಿ, ಇವತ್ತಿನ ಪಂಚಾಂಗ ನೋಡಿ, ಎಂದಿನಂತೆ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತೆ ಕರಣಗಳನ್ನ ತಿಳ್ಕೋಬೇಕು ಅಂತ ಹೇಳುತ್ತೆ ಪಂಚಾಂಗ. ಅಂದ್ರೆ ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು ಅಂತ. ತಿಥಿವಾರ ನಕ್ಷತ್ರ ಯೋಗ ಮತ್ತೆ ಕರಣಗಳನ್ನು ಯಾರೆಲ್ಲ ದಿನನಿತ್ಯವೂ ಕೂಡ ಸ್ಮರಣೆಯನ್ನು ಮಾಡ್ತಾರೆ, ಪಠನವನ್ನು ಮಾಡ್ತಾರೆ, ಹಾಗೆ ಶ್ರವಣವನ್ನು ಮಾಡ್ತಾರೆ, ಅವ್ರಿಗೆ ಅನೇಕ ಫಲ ಸಿಗುತ್ತೆ. ಆ ದಿನ ಅಭಿವೃದ್ಧಿಯ ಸಂಕೇತ ಆಗಿರುವಂಥದ್ದು. ಯಾಕಂದ್ರೆ ಈ ದಿನ ಯಾವ ಒಂದು ತಿಥಿ ಇದೆ, ಶುಭ ತಿಥಿನೋ ಅಥವಾ ಅಶುಭ ತಿಥಿನೋ ಅಥವಾ ಶುಭವಾರನೋ ಯೋಗ ಕರಣಗಳನ್ನು ನಾವು ತಿಳಿದು ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡಿಕೊಂಡಾಗ ನಮಗೆ ಅಭೀಷ್ಟ ಸಿದ್ಧಿ ಆಗುವಂಥದ್ದು. ಆ ಶುಭ ಕಾರ್ಯದಲ್ಲಿ ಕೂಡ ನಮಗೆ ಫಲವನ್ನು ಸಿಗುತ್ತೆ ಅಂತ ಶಾಸ್ತ್ರ ಹೇಳುವಂಥದ್ದು. ನೋಡಿ, ಈ ದಿನ ತುಂಬಾ ವಿಶೇಷವಾಗಿರುವಂತಹ ವಿಶ್ವವಸು ನಾಮ ಸಂವತ್ಸರದಲ್ಲಿ ನಾವಿದ್ದೀವಿ. ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಇರುವಂಥದ್ದು. ಶುಕ್ಲ ಪಕ್ಷ ಶುಕ್ರವಾರ ತುಂಬಾ ವಿಶೇಷವಾಗಿರುವಂಥದ್ದು. ಶುಕ್ಲ ಸಪ್ತಮಿ ತಿಥಿ ಅಂದ್ರೆ 7ನೇ ದಿನ ಶುಕ್ರವಾರ ಸಪ್ತಮಿ ಬಂದಾಗ ತುಂಬಾ ವಿಶೇಷವಾಗಿರುತ್ತೆ ಅಂತ ಹೇಳ್ತೀವಿ. ಇನ್ನು ಆರಿದ್ರ ನಕ್ಷತ್ರವನ್ನು ಕೂಡ ಇದನ್ನ ನೋಡ್ಬೋದು. ಶೋಭನ ಯೋಗ, ಗರಜ ಕರಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬಹುದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಮತ್ತೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ನೋಡಿ, ನಮ್ಮ ಹಿಂದಿನಿಂದ ಬಂದಂತಹ ಸಂಪ್ರದಾಯಗಳಿವು. ನೋಡಿ, ನಮ್ಮ ಹಿರಿಯರಾಗ್ಲಿ, ನಮ್ಮ ತಾತ ಮುತ್ತಾತಂದಿರಾಗ್ಲಿ ಅಥವಾ ನಮ್ಮ ಪೂರ್ವಜರು ಯಾರೇ ಆಗಲಿ ಒಂದು ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅಂದರೆ ಅಥವಾ ಯಾವುದೋ ಒಂದು ಶುಭ ಕಾರ್ಯಕ್ಕೆ ಪ್ರಯಾಣವನ್ನು ಮಾಡಬೇಕಂದ್ರೂ ಕೂಡ ಈ ಯಮಗಂಡ ಕಾಲಗಳನ್ನು ನೋಡಿಕೊಂಡು ಮತ್ತೆ ರಾಹುಕಾಲಗಳನ್ನು ನೋಡಿಕೊಂಡು ಆ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾ ಇದ್ರು. ಹಾಗಾಗಿ ನಾವು ಇಂದಿನ ಕೂಡ ಈ ಒಂದು ಪರಿಪಾಲನೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಈ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನು ನೋಡಿದಾಗ ಈ ದಿನ ರಾಹುಕಾಲ ನೋಡಿ, ಈ ದಿನ ರಾಹುಕಾಲ 10:51 ದಿಂದ 12:23 ಇದನ್ನ ನಾವು ರಾಹುಕಾಲವನ್ನು ನೋಡಬಹುದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಈ ದಿನ 3:27 ದಿಂದ 4:59 ಇದನ್ನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೋಬಹುದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 7:46 ದಿಂದ 9:19 ಇದನ್ನು ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೋಬಹುದು. ಇನ್ನು ಬ್ರಾಹ್ಮಿ ಮುಹೂರ್ತ ತುಂಬಾ ನೋಡಿ, ಜಪತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಲಿಕ್ಕೆ, ಒಂದು ಗೃಹ ಶಾಂತಿ ಮಾಡ್ಕೊಳ್ಲಿಕ್ಕೆ ಆಗ್ಲಿ ಅಥವಾ ಒಂದು ವೈಯಕ್ತಿಕವಾಗಿ ಕೆಲವೊಬ್ರು ಮಂತ್ರ ಸಿದ್ಧಿ ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಕೆಲವರಿಗೆ ಏನೊಂದು ಜಾತಕ ರೀತ್ಯ ಈ ಮಂತ್ರವನ್ನು ಜಪ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಒಂದು ಮಂತ್ರ ಜಪ ಮಾಡಲಿಕ್ಕೆ ಆಗಲಿ, ಒಂದು ಧ್ಯಾನ ಮಾಡಲಿಕ್ಕೆ ಆಗಲಿ, ಮತ್ತೆ ಮಕ್ಕಳಲ್ಲಿ ವಿದ್ಯಾಸಕ್ತಿ ಹೆಚ್ಚಾಗಲಿಕ್ಕೆ ಆಗಲಿ, ವಿದ್ಯಾಭ್ಯಾಸದಲ್ಲಿ ಏನಾದರೂ ಕುಂಠಿತ ಆಗಿದ್ದು ವಿದ್ಯಾರ್ಜನೆಗೋಸ್ಕರ ಈ ಒಂದು ಸಮಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಕೊಂಡಾಗ ಏನಾಗುತ್ತೆ, ಅನುಕೂಲಗಳಾಗುತ್ತೆ. ಅಂದ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಶೀಘ್ರಗತಿಯಲ್ಲಿ ನಾವು ಯಶಸ್ಸನ್ನು ಪಡಿಬಹುದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡಾಗ. ನೋಡಿ, ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡಿದಾಗ 4:41 ದಿಂದ 5:27 ಇದನ್ನು ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಈ ದಿನದ ಸೂರ್ಯೋದಯ ಮತ್ತೆ ಸೂರ್ಯಾಸ್ತಮ ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಈ ದಿನ ಸೂರ್ಯೋದಯ 6:14 ಸೂರ್ಯೋದಯವಾದ ಸೂರ್ಯಾಸ್ತಮ 6:31 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಜೊತೆಗೆ ಅದಕ್ಕೆ ಪರಿಹಾರ ಮಾರ್ಗಗಳನ್ನು ಕೂಡ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಮೊದಲ 6 ರಾಶಿಗಳು ಹೇಗಿವೆ ತಿಳಿಸ್ಕೊಡಿ. ನೋಡಿ, ಶುಕ್ರವಾರ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವ ಅರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶುಭ ಶುಕ್ರವಾರ. ಎಲ್ಲರೂ ಕೂಡ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡೋಣ. ಇದರ ಜೊತೆ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತೆ ಮೀನರಾಶಿಗಳು.
ನೋಡಿ ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಯಾರಿಗೆಲ್ಲ ಈ ದ್ವಾದಶ ರಾಶಿಗಳಿಗೆ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಈ ದಿನ ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನೋಡಿ ಹೊಸ ಕೆಲಸ ಅಥವಾ ಯೋಜನೆ ಆರಂಭಿಸಲು ಶುಭ ದಿನ ಅಂತ ಹೇಳ್ತಾ ಇದೆ. ನೋಡಿ ಒಳ್ಳೆ ದಿನ. ಮೇಷರಾಶಿಯವರಿಗೆ ಏನಾದರೂ ಈ ಕಡೆ ಶುಕ್ರವಾರ ಸಪ್ತಮಿ ಬಂದಿರುವಂಥದ್ದು ತುಂಬಾ ಒಳ್ಳೆ ದಿನ ಅಂತ ಕಡೆ ಕರಿತೀವಿ. ಏನಾದರೂ ಹೊಸದಾಗಿ ವ್ಯಾಪಾರನೋ ಉದ್ಯೋಗನೋ ಏನಾದರೂ ಪ್ರಾರಂಭ ಮಾಡಬೇಕು ಅಂತ ಮನಸ್ಸಲ್ಲಿತ್ತು, ಎರಡು ಮನಸ್ಸಿತ್ತು, ಮಾಡಬೇಕು ಮಾಡಬಾರ್ದು ಅನ್ಕೊಳ್ತಾ ಇದ್ರೆ, ಅಥವಾ ನಿಮಗೇನಾದರೂ ದಾರಿ ಗೋಚರ ಆಗಿಲ್ಲ ಅಂತಂದ್ರೆ ನೋಡಿ ಇವತ್ತು ಅದ್ರ ಕಡೆ ಗಮನವನ್ನು ಕೊಡಿ, ಚಿಂತನೆಯನ್ನು ಮಾಡಿ, ಯೋಚನೆಯನ್ನು ಮಾಡಿ, ಆ ಯೋಜನೆಗೆ ನಿಮಗೆ ಈ ದಿನ ಶುಭಾರಂಭ ಆಗುವಂಥದ್ದು. ಅಂದ್ರೆ ಇವತ್ತೇ ಕೆಲಸ ಆಗ್ಬಿಡುತ್ತೆ ಅಂತಲ್ಲ. ನೋಡಿ ಇವತ್ತು ಏನಾದರೂ ಕೆಲಸ ಕಾರ್ಯ ಮಾಡಬೇಕು ಅಂತ ನಿಮ್ಗೆ ಚಿಂತನೆಗೆ ಬಂತು ನೋಡಿ, ಆ ಕೆಲಸದಲ್ಲಿ ಯಶಸ್ಸನ್ನು ಪಡಿತೀರಾ, ಮಾಡ್ಕೊಳ್ಳಿ. ಅದರಲ್ಲಿ ಅಭಿವೃದ್ಧಿ ಕೂಡ ಆಗುವಂಥದ್ದು, ಯಶಸ್ಸನ್ನು ಕೂಡ ನೀವು ಈ ದಿನ ಪಡಿಬಹುದು ಹೊಸ ಕೆಲಸಗಳಲ್ಲಿ. ಇನ್ನು ಉದ್ಯೋಗಸ್ಥರಿಗೆ ಕೆಲಸದ ಒತ್ತಡ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ, ಗಮನಿಸ್ಕೊಳ್ಬೇಕು. ಉದ್ಯೋಗಸ್ಥರು ಯಾರೆಲ್ಲ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತೀರಾ ಮೇಷರಾಶಿಯವರು, ನಿಮ್ಮ ಕೆಲಸ ಕಾರ್ಯ ಕ್ಷೇತ್ರಗಳಲ್ಲಿ, ಆ ಒಂದು ಕೆಲಸ ನಡೆಯುವ ಸ್ಥಳಗಳಲ್ಲಿ ಏನಾಗುತ್ತೆ, ಸ್ವಲ್ಪ ಕೆಲಸದ ಒತ್ತಡ ಇವತ್ತು ಜಾಸ್ತಿ ಆಗುವಂಥದ್ದು. ಇದರಿಂದ ಏನಾಗುತ್ತೆ, ಸ್ವಲ್ಪ ದೈಹಿಕವಾಗಿ ಕೂಡ ದಣಿತೀರಾ, ಮಾನಸಿಕವಾಗಿ ಕೂಡ ದಣಿದು ಹೋಗುವಂತಹ ಸಂಭವ ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ. ಒತ್ತಡ ಇದೆ ಅಂತ ಹೇಳ್ತಾ ನೀವು ಮೇಲೆ ಮೇಲೆ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ, ಸ್ವಲ್ಪ ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಈ ದಿನ ಮಾಡ್ಕೊಳ್ಳಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ನಾವು ನೋಡಿದಾಗ, ವೃಷಭ ರಾಶಿಯವರಿಗೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಲಾಭ ನಿರೀಕ್ಷಿಸಬಹುದು ಅಂತ ಹೇಳ್ತಾ ಇದೆ. ನೋಡಿ ಯಾರೆಲ್ಲ ವೃಷಭ ರಾಶಿಯವರು ತುಂಬಾ ಕಷ್ಟಜೀವಿಗಳು ಅಂತ ಹೇಳ್ತೀವಿ ವೃಷಭ ರಾಶಿಯವರು. ಯಾಕಂದ್ರೆ ಕೆಲವೊಬ್ರಿಗೆ ನೋಡಿ ವೃಷಭ ರಾಶಿಯವರು ಯಾರೆಲ್ಲ ಜನನವಾಗಿರ್ತಾರೆ ಇವ್ರಿಗೆ ಸ್ವಲ್ಪ ಕೃಷಿ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಅಂದ್ರೆ ಜಾಸ್ತಿ ಅವರು ಅವಲಂಬನೆ ಆಗಿರ್ತಾರೆ, ತುಂಬಾ ಇಷ್ಟಪಡ್ತಾ ಇರ್ತಾರೆ ಕೃಷಿ ವಿಚಾರದಲ್ಲಿ ಅಂತ. ಯಾರೆಲ್ಲ ಈ ವೃಷಭ ರಾಶಿಯವರು ಕೃಷಿಕರಿರ್ತೀರಾ ಅವ್ರಿಗೆ ಈ ದಿನ ಲಾಭಾಂಶ ಕಂಡು ಬರುವಂಥದ್ದು, ಕೃಷಿಯಲ್ಲಿ ಅಭಿವೃದ್ಧಿ ಕೂಡ ಇರುತ್ತೆ, ಅನುಕೂಲ ಆಗುತ್ತೆ. ಏನಾದರೂ ಕೃಷಿ ವಿಚಾರದಾಗಿ ಹೊಸದಾಗಿ ಏನಾದರೂ ಮಾಡ್ಕೊಳ್ಬೇಕು ಅನ್ಕೊಳ್ತಿದ್ರೆ ಈ ದಿನ ಮಾಡ್ಕೊಳ್ಳಿ, ನಿಮಗೆ ಅಭಿವೃದ್ಧಿ ಆಗುತ್ತೆ. ಇನ್ನು ಜೊತೆಯಲ್ಲಿ ಕೆಲವೊಂದು ಲಾಭದ ನಿರೀಕ್ಷೆ ಕೂಡ ಮಾಡ್ಬೋದು. ನೋಡಿ ಯಾರಾದ್ರೂ ಏನೋ ಒಂದು ಬೆಳೆ ಬೆಳ್ಕೊಂಡ್ಬಿಟ್ಟಿರ್ತಾರೆ, ಕಷ್ಟ ಆಗ್ತಾ ಇರುತ್ತೆ, ಆ ಬೆಳೆ ಹಾನಿ ಆಗಿರುವಂಥದ್ದು, ಅಥವಾ ಅವ್ರು ಅನ್ಕೊಂಡಂತಹ ಲಾಭ ಬರ್ತಾ ಇರಲ್ಲ, ನಿರೀಕ್ಷೆಗೆ ತಕ್ಕಂತಹ ಲಾಭಾಂಶ ಸಿಗ್ತಾ ಇರಲ್ಲ. ಆದ್ರೆ ಈ ದಿನ ನೋಡಿ ವೃಷಭ ರಾಶಿಯವರು ಯಾರೆಲ್ಲ ಕೃಷಿಕರಿರ್ತೀರಾ, ನೀವು ಅಂದುಕೊಂಡ ರೀತಿಯಲ್ಲಿ ಲಾಭಾಂಶವನ್ನು ಕೂಡ ಈ ದಿನ ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಸಿದ್ಧತೆಗಳು ಹೆಚ್ಚಿರುತ್ತೆ ಇವತ್ತು ಅಂತ ಹೇಳ್ತಾ ಇದೆ. ನೋಡಿ ಒಳ್ಳೆ ದಿನ ಇವತ್ತು ವೃಷಭ ರಾಶಿಯವರಿಗೆ, ಕೃಷಿಯಲ್ಲೂ ಕೂಡ ಅನುಕೂಲ, ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ನೋಡಿ ಯಾರಾದರೂ ವೃಷಭ ರಾಶಿಯವರು ಮದುವೆ ವಿಚಾರ ಇತ್ತು, ಮದುವೆ ಮಾಡ್ಕೊಳ್ಬೇಕು ಅನ್ಕೊಳ್ತಾ ಇರೋರ್ಗೂ ಕೂಡ ಈ ದಿನ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ. ವೃಷಭ ರಾಶಿಯವರು ಗುರುಬಲ ಇರೋದ್ರಿಂದ ಸ್ವಲ್ಪ ವಿಶೇಷವಾಗಿರುತ್ತೆ. ಏನಾದರೂ ವೈಯಕ್ತಿಕ ವಿಚಾರಗಳಲ್ಲಿ ಅನುಕೂಲಗಳು ಆಗಬೇಕು ಅಂದ್ರೆ ಈ ವರ್ಷ ಮಾಡ್ಕೋಬೇಕು. ಇವತ್ತಿನಿಂದ ನಿಮಗೆ ಅನುಕೂಲಗಳು ದಿನಗಳು ಕೂಡ ಪ್ರಾರಂಭ ಆಗುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಅಂದ್ರೆ ಅನುಕೂಲ ಅಂದ್ರೆ ಸಿದ್ಧತೆಗಳು ಇಂದಿನ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿ ಇರುವಂಥದ್ದು. ಯಾರೆಲ್ಲ ಮಿಥುನ ರಾಶಿಗಳು ಇರ್ತಾರೆ ಗಮನಿಸ್ಕೊಳ್ಬೇಕು, ವ್ಯವಹಾರದಲ್ಲಿ ಅಭಿವೃದ್ಧಿ ಅಂತ ಇದೆ. ಅಂದ್ರೆ ಏನು, ಏನಾದ್ರೂ ಇವತ್ತು ವ್ಯವಹಾರಗಳು ಮಾಡ್ಕೊಳ್ತಾ ಇದ್ರೆ ನೋಡಿ, ಕೆಲವೊಬ್ರು ಏನೋ ಸೈಟ್ ತಗೋಬೇಕು ಅಥವಾ ಭೂಮಿ ತಗೋಬೇಕು ಅಥವಾ ಮನೆ ಖರೀದಿ ಮಾಡಬೇಕು ಅನ್ಕೊಳ್ತಾ ಇರ್ತಾರಲ್ವಾ, ಈ ರೀತಿ ವ್ಯವಹಾರಗಳನ್ನು ಮಾಡ್ಕೊಳ್ಳಿ ಇವತ್ತು. ಅಥವಾ ಹಣದ ವಿಚಾರವಾಗಿ ಏನಾದರೂ ವ್ಯವಹಾರಗಳಿತ್ತು, ಪತ್ರದ ವಿಚಾರವಾಗಿ ಏನಾದರೂ ವ್ಯವಹಾರಗಳಿತ್ತು ಅಂತಂದ್ರೆ ಇದನ್ನ ಮಾಡ್ಕೊಳ್ಬೇಕು, ಅನುಕೂಲ ಆಗುತ್ತೆ. ಯಾಕಂದ್ರೆ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು ಇಂದು ನೀವು ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡಬೇಕಾಗಿದೆ ಅಂತ ಕೂಡ ಹೇಳುವಂಥದ್ದು. ನೋಡಿ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ರು, ಸೋಂಬೇರಿತನ ಬೇಡ ಮಿಥುನ ರಾಶಿಯವರು. ಯಾಕಂದ್ರೆ ಎಷ್ಟು ಕಷ್ಟ ಪಡ್ತಿರಲ್ವಾ ಅಷ್ಟೊಂದು ಶುಭ ಈ ದಿನ ನೀವು ಪಡಿಬಹುದು. ಸುಮ್ಮನೆ ವಿನಾಕಾರಣ ನೀವು ಮನೇಲಿದ್ದು ಸ್ವಲ್ಪ ನೀವು ಸೋಂಬೇರಿತನದಿಂದ ಇದ್ರೆ ಕೆಲಸಗಳು ಆಗಲ್ಲ. ಹಾಗಾಗಿ ಸ್ವಲ್ಪ ಕಷ್ಟಪಡಿ, ಇವತ್ತು ಕಷ್ಟಪಟ್ಟಷ್ಟು ನಿಮಗೆ ಸುಖವನ್ನು ಕೂಡ ನೀವು ಎದುರು ನೋಡ್ಬೋದಾಗಿದೆ ಈ ದಿನ ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ಟ್ರಾವೆಲ್ಸ್ ವ್ಯವಹಾರದಲ್ಲಿ ಒತ್ತಡ ಹೆಚ್ಚಾಗುವಂಥದ್ದು. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ, ಟ್ರಾವೆಲ್ಸ್ ಮಾಡ್ತಾ ಇರ್ತಾರೆ ಕೆಲವರು, ನೋಡಿ ಅವ್ರಿಗೆ ಸ್ವಲ್ಪ ಒತ್ತಡದ ವಾತಾವರಣ ಇರುತ್ತೆ ಅಂತ ಹೇಳ್ತಾ ಇದೆ. ಸ್ವಲ್ಪ ಏನೋ ತೊಂದರೆಗಳಾಗುವಂಥ ಮುನ್ಸೂಚನೆ ಇರುತ್ತೆ. ಹಾಗಾಗಿ ಜಾಗೃತರಾಗಿರ್ಬೇಕು. ನೋಡಿ ಜಾತಕ ಫಲದಲ್ಲಿ ಟ್ರಾವೆಲ್ಸ್ ಅವ್ರಿಗೆ ಸ್ವಲ್ಪ ಕಷ್ಟ ಅಂತ ಇದ್ದಾಗ ಏನು ಮಾಡಬೇಕು, ಜಾಗರೂಕರು. ಏನಾದರೂ ದೂರದ ಪ್ರಯಾಣ ಇತ್ತು, ಎಲ್ಲಾದರೂ ಹೊರಗಡೆ ಸಂಚಾರ ಇತ್ತು ಅಂತಂದರೆ ಸ್ವಲ್ಪ ಜಾಗೃತರಾಗಿರಿ. ಯಾವುದು ವಾಹನಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ. ಏನಾದರೂ ಆ ವಾಹನದಲ್ಲಿ ಏನಾದರೂ ನಿಮಗೆ ದೋಷಗಳು ಕಂಡು ಬಂದರೆ ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಂಡು ಮುಂದಿನ ಹೆಜ್ಜೆ ಇಡುವುದನ್ನ ನೋಡ್ಕೊಳ್ಬೇಕಾಗುತ್ತೆ ಈ ದಿನ. ಇನ್ನು ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಕೂಡ ಜಯ ಇದೆ ಅಂತ ಹೇಳ್ತಾರೆ ಕಟಕ ರಾಶಿಯವರಿಗೆ. ಕೆಲವರು ಏನಾದರೂ ವ್ಯಾಜ್ಯಗಳಿದ್ದು ಕೋರ್ಟ್ ಕಚೇರಿ ವಿಚಾರಗಳಲ್ಲಿ, ಕೆಲವೊಬ್ರು ಏನೋ ಆಸ್ತಿ ವಿಚಾರದಲ್ಲಿ ಜಗಳ ಮಾಡ್ಕೊಂಡ್ಬಿಟ್ಟಿರ್ತಾರೆ, ವಿನಾಕಾರಣ ಇಲ್ಲ ಯಾವುದೋ ಒಂದು ಜಗಳಕ್ಕೆ ಇವ್ರು ತಗಲಾಕೊಂಡ್ಬಿಟ್ಟಿರ್ತಾರೆ. ಈ ರೀತಿ ಏನಾದರೂ ಕೋರ್ಟ್ ಕಚೇರಿ ವಿಚಾರವಾಗಿ ಕಷ್ಟಗಳಾಗ್ತಾ ಇತ್ತು, ನಿಮ್ಗೆ ಈ ದಿನ ಒಳ್ಳೆಯ ದಿನ ಅಂತ ಹೇಳ್ಬೋದು. ಅದರಲ್ಲಿ ಜಯ ಸಿಗುತ್ತೆ, ಅನುಕೂಲ ಆಗುತ್ತೆ ಕಟಕ ರಾಶಿಯವರಿಗೆ ಈ ದಿನ. ಇನ್ನು ಸಿಂಹರಾಶಿಯವರಿಗೆ ಇದನ್ನ ನೋಡಿದಾಗ ಕಳೆದ ಕೆಲ ಕಾಲಗಳಿಂದ ಬಾಧಿಸುತ್ತಿರುವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ ಸಿಂಹರಾಶಿಯವರಿಗೆ ಒಳ್ಳೆ ದಿನ. ಯಾಕೆ ಒಳ್ಳೆ ದಿನ ಅಂತ ಹೇಳ್ತೀವಿ ಅಂತಂದ್ರೆ ನೋಡಿ, ತುಂಬಾ ಕೆಲವು ದಿನಗಳ ಹಿಂದೆಯಿಂದ ಸ್ವಲ್ಪ ಯಾವುದೋ ಒಂದು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಯಾವುದಾದ್ರೂ ಆಗಲಿ, ಕೆಲವೊಂದು ವೈಯಕ್ತಿಕ ವಿಚಾರವಾಗಿ ಆಗಿರುತ್ತೆ,
ಇನ್ನು ಕೆಲವೊಂದು ನಿಮ್ಮ ವ್ಯಾಪಾರ ಉದ್ಯೋಗ ಸ್ಥಳದಲ್ಲಿ ಏನೋ ಕಿರಿಕಿರಿ ಕೊಡ್ತಾ ಇರ್ತಾರೆ, ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ, ಹೋಗ್ಲಿಕ್ಕೆ ಕೆಲವ್ರಿಗೆ ತುಂಬಾ ಬಾಧೆ ಆಗ್ತಾ ಇರುತ್ತೆ. ಅಂದ್ರೆ ಕೆಲಸಕ್ಕೆ ತುಂಬಾ ಅಲ್ಲಿ ಮನೆಯಿಂದ ಒಂದು ಎಲ್ಲಿ ಕೆಲಸ ಮಾಡ್ತೀರ ಅಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟಪಟ್ಟು ಹೋಗ್ತಾ ಇರ್ತಾರೆ. ಈ ರೀತಿಗಳೆಲ್ಲ ಆಗ್ತಾ ಇದ್ರೆ ಇವತ್ತು ತುಂಬಾ ವಿಶೇಷವಾಗಿರುವಂತದ್ದು ಆ ಸಮಸ್ಯೆಗಳಿಗೆ ನಿವಾರಣೆ ಕೂಡ ಕಂಡುಕೊಳ್ಳಬಹುದು ಅಂತ ಹೇಳ್ತಾ ಇದೆ. ನಿವಾರಣೆ ಆಗುತ್ತೆ ಅಂತಂದ್ರೆ ನೀವೇ ಕಂಡುಕೊಳ್ಬೇಕು. ಸಿಂಹರಾಶಿಯವರು ಯಾರೆಲ್ಲ ಇರ್ತೀರಾ, ನಿಮ್ಗೆ ಏನ್ ಕಷ್ಟ ಆಗ್ತಿದೆ ಅದ್ರ ಬಗ್ಗೆ ಚಿಂತನೆ ಮಾಡಿ ಅದನ್ನ ಇವತ್ತು ಪರಿಹರಿಸ್ಕೊಳ್ಳಿ, ಬಗೆಹರಿಸುವಂತಹ ಸನ್ನಿವೇಶಗಳನ್ನು ನೀವು ರೂಢಿ ಮಾಡ್ಕೊಳ್ಳಿ. ಇವತ್ತು ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ಉದ್ಯೋಗ ಬದಲಾವಣೆ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ನೋಡಿ, ಕಷ್ಟ ಆಗ್ತಿದ್ಯಾ, ಉದ್ಯೋಗ ಬದಲಾವಣೆ ಸಾಧ್ಯತೆ ಕೂಡ ಇದೆ. ಜಾತಕ ಫಲದಲ್ಲೇ ಹೇಳ್ತಾ ಇದೆ ಉದ್ಯೋಗದ ನಿಮಿತ್ತ ಏನಾದ್ರು ಕಷ್ಟ ಆಗ್ತಾ ಇತ್ತು ಸಿಂಹರಾಶಿಯವರಿಗೆ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದೆ. ಯಾಕಂದ್ರೆ ಆ ಅವಕಾಶಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ. ಅಥವಾ ಉದ್ಯೋಗ ಬದಲಾವಣೆ ಆಗ್ಬೇಕು ಅನ್ಕೊಂಡಿದ್ರೆ ಈಗ ಇನ್ನೊಂದು ಉದ್ಯೋಗ ಕೆಲಸ ಸಿಕ್ಕಿದ ನಂತರ ಇದನ್ನ ಬದಲಾವಣೆ ಮಾಡ್ಕೊಳ್ಳಿ. ಸುಮ್ಮನೆ ನೀವು ಸ್ವಲ್ಪ ಏನಾದ್ರು ಮುಂಜಾಗ್ರತೆ ಇಲ್ದಲೇ ಕೆಲಸ ಬದಲಾವಣೆ ಮಾಡ್ಕೊಳ್ಳಕ್ ಹೋತು ಅಂತಂದ್ರೆ ಸ್ವಲ್ಪ ಕಷ್ಟದ ವಾತಾವರಣ ಕೂಡ ನೋಡ್ಬೇಕಾಗುತ್ತೆ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ಇದೆ ನೋಡಿದಾಗ ಮಿತ್ರರ ಸಹಾಯದಿಂದ ಮಹತ್ವದ ಕೆಲಸ ಒಂದು ಪೂರ್ಣಗೊಳ್ಳಲಿದೆ ಅಂತ ಹೇಳಿ. ನೋಡಿ, ಕನ್ಯಾ ರಾಶಿಯವರಿಗೆ ನಿಮ್ಮ ಸ್ನೇಹಿತರ ಸಹಾಯದಿಂದ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದೆ. ನೋಡಿ, ಸ್ನೇಹಿತರ ಸಹಾಯದಿಂದ ಒಳ್ಳೆಯ ಅನುಕೂಲ ಅಂತ ಹೇಳ್ತಾ ಇದೆ. ಅಂದ್ರೆ ಮಹತ್ವದ ಕೆಲಸದ ಪೂರ್ಣ ಅಂದ್ರೆ ಯಾವುದೋ ಒಂದು ನೋಡಿ ತುಂಬಾ ದಿವಸ ಒಂದು ಕನಸು ಕಟ್ಕೊಂಡಿರ್ತೀರಾ, ಅದು ಆಗ್ತಾ ಇರಲ್ಲ, ಅಥವಾ ತುಂಬಾ ವಿಶೇಷವಾಗಿರುವಂತ ಕೆಲಸ ಆಗಿರುತ್ತೆ. ಅದು ಮಾನಸಿಕವಾಗಿ ನೀವು ತುಂಬಾ ಅದನ್ನ ಹಚ್ಕೊಂಡ್ಬಿಟ್ಟಿರ್ತೀರಲ್ಲ, ಅಂಥದ್ದು ಏನಾಗುತ್ತೆ. ಯಾಕಂದ್ರೆ ಕೆಲವೊಂದು ನಾವು ಒಂದು ಕೆಲಸ ಕಾರ್ಯಗಳನ್ನು ನಾವು ಬೇರೆಯವ್ರ ಜೊತೆ ಹೇಳಲಿಕ್ಕೆ ಆಗಲ್ಲ, ಅದನ್ನ ನಾವು ಸ್ನೇಹಿತರ ಬಳಿ ಹೇಳ್ಕೊಂಡ್ಬಿಟ್ಟಿರ್ತೀವಿ. ಆ ಕೆಲಸದ ಆ ಸ್ನೇಹಿತರ ಅವರ ಸಹಾಯ ಹಸ್ತದಿಂದ, ಅವರ ಒಳ್ಳೆಯ ಮಾತುಗಾರಿಕೆಯಿಂದ ಮತ್ತು ಅವರ ಒಂದು ಅನುಕೂಲದಿಂದ ನಿಮ್ಗೇನಾಗುತ್ತೆ, ನೀವು ಅನ್ಕೊಂಡ್ರ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ ಅಂತ ಹೇಳ್ತಾರೆ ಕನ್ಯಾ ರಾಶಿಯವರಿಗೆ. ಇವತ್ತು ನೋಡಿ ಒಳ್ಳೆ ದಿನ. ಅಂದ್ರೆ ಯಾಕೆ ಒಳ್ಳೆ ದಿನ? ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಯಾವುದೋ ಒಂದು ಪೂಜೆ ಪುನಸ್ಕಾರಗಳು, ಅಥವಾ ನಿಮಗೆ ನಿಮ್ಮ ಸಂಬಂಧದಲ್ಲಿ ಯಾವುದೋ ಒಂದು ಸಡಗರ ಸಂಭ್ರಮದ ಒಂದು ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿರ್ತಾರೆ, ಅಲ್ಲಿಗೆ ಹೋಗುವಂತಹ ಸನ್ನಿವೇಶ ಕೂಡ ಇದನ್ನು ಎದುರಾಗಬಹುದಾಗಿದೆ ನಿಮ್ಗೆ ಕನ್ಯಾ ರಾಶಿಯವರಿಗೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ಗುರೂಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು, ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಗುರೂಜಿಯವ್ರನ್ನ ಭೇಟಿ ಆಗಬೇಕು ಅನ್ನೋದಾದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿಕೊಂಡು ಗುರೂಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂತಹ ಕಚೇರಿನಲ್ಲಿ ಸಿಗ್ತಾರೆ. ನೇರವಾಗಿ ಹೋಗಿ ಭೇಟಿಯಾಗಿ ಸಮಸ್ಯೆಗಳಿಗೆ ತಕ್ಕಂತ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು ಅಂತ ಗುರೂಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಪರಿಹಾರಗಳು ಹೇಗಿವೆ ತಿಳ್ಕೊಳ್ಳೋಣ. ಗುರುಗಳೇ, ಇನ್ನುಳಿದ 6 ರಾಶಿಗಳು. ನೋಡಿ, ಮುಂದಿನ ರಾಶಿ ತುಲಾರಾಶಿ. ದಿನ ತುಲಾರಾಶಿಯವ್ರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ನೋಡಿ, ಇದನ್ನ ತುಲಾರಾಶಿಯವರು ಹೆಚ್ಚು ಕೆಲಸದ ಒತ್ತಡ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಕೆಲಸ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ತುಲಾರಾಶಿಯವರು. ಅಂದ್ರೆ ನೋಡಿ, ವಿನಾಕಾರಣ ಸುಮ್ಮನೆ ನಿಮ್ಮ ಮೇಲೆ ಏನೋ ಒಂದು ಆಪಾದನೆ ಬರುವಂಥದ್ದು, ಅಥವಾ ನಿಮಗೆ ವರ್ಕ್ ಪ್ರೆಷರ್ ಜಾಸ್ತಿ ಕೆಲಸಗಳನ್ನು ನಿಮ್ಮ ಮೇಲೆ ನಿಮ್ಮ ಹೆಗಲೇ ಇರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಅದು ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಇದನ್ನ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಬೇಕಾಗುತ್ತೆ. ತುಲಾರಾಶಿಯವರು ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಬೇಕು. ಏನಾದರೂ ಆರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು, ಕೆಲವರು ನೋಡಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇರುತ್ತೆ, ಅಥವಾ ಏನೋ ಒಂದು ಪದೇ ಪದೇ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ, ಕೆಲವರು ತಲೆನೋವು ಬರುವಂಥದ್ದು ಅಥವಾ ಕಾಲು ನೋವು ಬರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದ್ರೆ ಅದಕ್ಕೆ ನೀವು ಪರಿಹಾರಗಳು ಮಾಡ್ಕೊಳ್ಬೇಕು. ಇನ್ನು ಚಿಕ್ಕದು ಅಂತ ಹೇಳ್ತಾ ಅದನ್ನ ಬಿಟ್ಕೊಳ್ತಾ ಹೋಗ್ತಾ ಇದ್ರೆ ಅದರಿಂದ ನಿಮ್ಗೆ ತೊಂದರೆಗಳಾಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಆರೋಗ್ಯ ಸಮಸ್ಯೆಗಳನ್ನ ಇದನ್ನ ನೀವು ಪರಿಹಾರಗಳನ್ನು ಮಾಡ್ಕೊಳ್ಳಿ, ತುಲಾರಾಶಿಯವರಿಗೆ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ನಿಮ್ಮ ವ್ಯಾಪಾರ ವ್ಯವಹಾರಗಳು ಸುಲಲಿತವಾಗಿ ಸಾಗುತ್ತದೆ ಅಂತ ಹೇಳ್ತಾ ಇದೆ. ನೋಡಿ, ವೃಶ್ಚಿಕ ರಾಶಿಯವರಿಗೂ ಕೂಡ ಅನುಕೂಲಕರ ದಿನ ಅಂತ ಹೇಳ್ಬೋದು. ಅಂದ್ರೆ ನೀವು ಮಾಡತಕ್ಕಂಥ ಕೆಲವರು ವ್ಯಾಪಾರಗಳು ಮಾಡ್ತಾ ಇರ್ತಾರೆ,
ಕೆಲವರು ವ್ಯವಹಾರಗಳಲ್ಲಿ ಏನಾಗುತ್ತೆ, ನೀವು ಅಂದುಕೊಂಡ ರೀತಿಯಲ್ಲಿ ಸುಲಲಿತವಾಗಿ ನಿಮ್ಮ ಕೆಲಸ ಕಾರ್ಯಗಳು ಸಾಗುತ್ತೆ, ಈಸಿಯಾಗಿ ಕೆಲಸ ಕಾರ್ಯಗಳಾಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಏನಾದರೂ ಇದನ್ನ ನೀವು ಒಂದು ವ್ಯವಹಾರ ಮಾಡ್ಕೊಳ್ಬೇಕು ಅನ್ಕೊಳ್ತಾ ಇದ್ದು ಆ ವ್ಯವಹಾರಕ್ಕೆ ಕಷ್ಟಗಳು ಅಡಿಗಳು ಆತಂಕಗಳಿತ್ತು ಅಂತಂದ್ರೆ ಪರಿಹಾರಗಳನ್ನು ಮಾಡ್ಕೊಂಡು ವ್ಯವಹಾರಗಳನ್ನು ಮಾಡ್ಕೊಳ್ಳಿ. ಅದರಿಂದ ಅನುಕೂಲ ಆಗುತ್ತೆ. ನೀವು ಆ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸನ್ನು ಕೂಡ ಇದನ್ನ ಪಡಿಬಹುದು. ವೃಶ್ಚಿಕ ರಾಶಿಯವರು ಇಂದು ನೀವು ಒಳ್ಳೆಯ ದಿನವನ್ನು ಕೂಡ ಕಳೆಯುವಿರಿ ಅಂತ ಹೇಳ್ತಾ ಇದೆ. ನೋಡಿ, ಯಾವಾಗ ನಾವು ಅಂದುಕೊಂಡ ರೀತಿಯಲ್ಲಿ ನಮ್ಮ ಕೆಲಸ ಆಗುತ್ತೆ ಅಥವಾ ಯಾವುದೋ ಒಂದು ವ್ಯಾಪಾರ ಮಾಡ್ಬೇಕು ಅನ್ಕೊಳ್ತಿರ್ತೀರ, ಅದು ಅದು ಆರಾಮಾಗಿ ಏನು ಕಷ್ಟಗಳಿಲ್ದಿರ ವ್ಯಾಪಾರ ಆಯ್ತು ಅಂದ್ರೆ ಏನಾಗುತ್ತೆ, ದಿನ ತುಂಬಾ ವಿಶೇಷವಾಗಿರುತ್ತೆ, ಅನುಕೂಲ ಆಗುತ್ತೆ, ಮಾನಸಿಕವಾಗಿ ನೀವು ನೆಮ್ಮದಿಯಿಂದ ಇರ್ತೀರ. ಆವಾಗ ಈ ದಿನ ಕೂಡ ನಿಮಗೆ ತುಂಬಾ ವಿಶೇಷವಾಗಿರುವಂಥ ದಿನ ಆಗುವಂಥದ್ದು. ಹಾಗಾಗಿ ಆ ಒಂದು ದಿನವನ್ನು ಅನುಭವಿಸ್ಬೇಕಾಗುತ್ತೆ. ನೀವು ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ಕೆಟ್ಟ ಭಾವನೆ ಅವಶ್ಯಕತೆ ಇಲ್ಲ ನಿಮಗೆ. ಯಾರ ಮೂರ ವ್ಯಕ್ತಿಯ ಒಂದು ವಿಚಾರಗಳು ನಿಮಗೆ ಬೇಕಾಗಿರಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಂಡೋಗಿ ಇದನ್ನ ತುಂಬಾ ವಿಶೇಷವಾಗಿರುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ಇದನ್ನು ನೋಡಿದಾಗ ಹಣಕಾಸು ವಿಷಯಗಳೊಂದಿಗೆ ವ್ಯವಹರಿಸುವಾಗ ಜಾಗ್ರತೆಯಿಂದಿರಿ ಅಂತ ಹೇಳ್ತೇವೆ. ನೋಡಿ, ಧನುರಾಶಿಯವರು ಕೂಡ ಹಣದ ವಿಚಾರವಾಗಿ ತುಂಬಾ ಜಾಗೃತರಾಗಿರ್ಬೇಕಾಗುತ್ತೆ ಇವತ್ತು. ಯಾಕಂದ್ರೆ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಶುಕ್ರವಾರ ಆಗಿರೋದ್ರಿಂದ ಕೆಲವರು ಹಣ ಕೊಡಲ್ಲ, ಕೆಲವರು ಹಣ ತಗೊಳ್ಳಲ್ಲ. ಅದು ತುಂಬಾ ಒಳ್ಳೆ ವಿಚಾರ ಇವತ್ತು ಧನುರಾಶಿಯವರಿಗೆ. ಹಣದ ವಿಚಾರವಾಗಿ ಯಾರಿಗಾದ್ರೂ ಹಣ ಕೊಡಬೇಕು ಅಂತಿದ್ರೆ ಸ್ವಲ್ಪ ಬೇಡ ಇವತ್ತು, ಮುಂದಿನ ದಿನಗಳಲ್ಲಿ ಕೊಡುವಂಥದ್ದು, ಅಥವಾ ಏನಾದರೂ ವ್ಯವಹಾರ ಮಾಡ್ಕೊಳ್ಬೇಕಾದ್ರೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ಳುವಂತಹ ವ್ಯವಹಾರಗಳನ್ನು ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಸ್ವಲ್ಪ ಹಣದ ವಿಚಾರವಾಗಿ ಮೋಸ ಹೋಗುವ ಸಾಧ್ಯತೆನೂ ಅಥವಾ ಸಮಸ್ಯೆಗೆ ಸಿಲುಕಿ ಹಾಕಿಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಮಿತ್ರರಿಂದ ಕೂಡ ಬೆಂಬಲ ಸಿಗುತ್ತೆ ಅಂತ ಹೇಳ್ತಾ ಇದೆ. ಯಾವುದಾದ್ರೂ ಕೆಲಸ ಕಾರ್ಯಕ್ಕೆ ಮಿತ್ರರಿಂದ ಇವತ್ತು ಸ್ನೇಹಿತರಿಂದ ಸಹಾಯ ಹಸ್ತ ಸಿಗುವಂಥದ್ದು, ಬೆಂಬಲ ಸಿಗುವಂಥದ್ದು ಕೂಡ ಆಗುತ್ತೆ ಈ ದಿನ ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿದಾಗ ಮನೋರಂಜನೆಗಾಗಿ ಯೋಚಿಸುವ ಸಮಯ ಇದು ಅಂತ ಹೇಳ್ತಾ ಇದೆ. ನೋಡಿ, ಮಕರ ರಾಶಿಯವ್ರಿಗೆ ಇವತ್ತು ಸ್ವಲ್ಪ ಏನೆಲ್ಲ ಹಿಂದೆ ದಿನಗಳಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ದಣಿದೋಗಿರ್ತೀರಾ, ಇವತ್ತು ನೋಡಿ ಸ್ವಲ್ಪ ಆರಾಮಾಗಿರಿ ಅಂತ ಹೇಳಿ ಜಾತಕ ಫಲದಲ್ಲಿದೆ. ಸ್ವಲ್ಪ ಆರಾಮಾಗಿರುವಂತಹ ದಿನ. ನೀವೇನಾದ್ರೂ ಕಷ್ಟಪಟ್ಟು ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಇವತ್ತು ಜಾಗೃತರಾಗಿರ್ಬೇಕು. ಮನೋರಂಜನೆಗೋಸ್ಕರ ಇವತ್ತು ಈ ದಿನವನ್ನು ನೀವು ಮೀಸಲಿಡುವಂತಹ ಸನ್ನಿವೇಶ ಕೂಡ ಎದುರಾಗ್ಬೋದು. ಆರಾಮಾಗಿಲ್ಲದ್ರು ಹೊರಗಡೆ ಹೋಗ್ಬೇಕಿದ್ರು ಕೂಡ ಇವತ್ತು ದಿನವನ್ನು ಆರಾಮಾಗಿ ಕಳಿಬಹುದು. ಇನ್ನು ಹಣ ಹೂಡಿಕೆದಾರರಿಗೆ ಹೆಚ್ಚು ಲಾಭ ಕೂಡ ಇರುವಂಥದ್ದು. ಕೆಲವರು ಹೂಡಿಕೆ ಮಾಡ್ತಾ ಇರ್ತಾರೆ, ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಮಕರ ರಾಶಿಯವ್ರಿಗೆ ಈ ದಿನ ಲಾಭಾಂಶ ಸಿಗುತ್ತೆ. ಹಣ ಹೂಡಿಕೆಯ ವಿಚಾರವಾಗಿ ಲಾಭವನ್ನು ಈ ದಿನ ನೀವು ಗಳಿಸಬಹುದಾಗಿದೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ಇದನ್ನ ನೋಡಿದಾಗ ದೂರದ ಪ್ರಯಾಣದಲ್ಲಿ ಧನಲಾಭ. ಯಾರೆಲ್ಲ ಕುಂಭರಾಶಿಗಳು ಇರ್ತೀರ ನೋಡಿ, ಗಮನಿಸ್ಕೊಳ್ಬೇಕು. ದೂರದ ವಿಚಾರವಾಗಿ ಅಂತ ಹೇಳಿದ್ರೆ ದೂರದ ಪ್ರಯಾಣದಲ್ಲಿ ಧನಲಾಭ ಅಂತ. ಕೆಲವರಿಗೆ ನೋಡಿ ಪ್ರಯಾಣ ಯೋಗ ಇರುತ್ತೆ. ಕೆಲವರು ಇನ್ನ ಪ್ರಯಾಣ ಮಾಡಿನ ಎಲ್ಲೋ ಬೇರೆ ಕಡೆ ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಕೆಲವೊಬ್ಬರದ್ದು ಪ್ರಯಾಣದಲ್ಲಿ ಅವರ ಕೆಲಸ ಇರುತ್ತೆ. ಇಂಥವ್ರಿಗೆ ನೋಡಿದ್ರೆ ನೀವು ಎಲ್ಲರೂ ದೂರ ಹೋಗಿ ಕೆಲಸ ಕಾರ್ಯಗಳಿತ್ತಂದ್ರೆ ಇವತ್ತು ಮಾಡ್ಕೊಳ್ಬೇಕು. ತುಂಬಾ ದೂರ ಐತಪ್ಪ ಇವತ್ತು ಹೋಗೋಣ ಬೇಡ ಅಂತ ಮನಸ್ಸಲ್ಲಿ ನೀವೇನಾದ್ರೂ ಆ ಥರ ಅನ್ಕೊಂಡು ಹೋಗಿಲ್ಲ ಅಂತಂದ್ರೆ ಅದರಿಂದ ನೋಡಿ ಧನ ನಷ್ಟ ಆಗುತ್ತೆ. ಹೋದ್ರೆ ನಿಮಗೆ ಧನ ಲಾಭ ಆಗುತ್ತೆ. ಈಗ ಈ ರೀತಿ ಇರುವಂಥದ್ದು ಅನುಕೂಲ ಆಗುತ್ತೆ. ಅದರ ಪ್ರಯಾಣದಲ್ಲಿ ನೀವು ಎಚ್ಚರಿಕೆಯಿಂದ ಹೋಗ್ಬೇಕು. ಇನ್ನು ಅಪರಿಚಿತರ ವ್ಯಕ್ತಿಗಳಿಂದ ವ್ಯವಹರಿಸುವುದು ಸೂಕ್ತವಲ್ಲ ಅಂತ ಹೇಳ್ತಾರೆ. ಆದ್ರೆ ನೋಡಿ, ದೂರದ ಪ್ರಯಾಣದಲ್ಲಿ ಒಳ್ಳೇದಿದೆ ಅಂತ ಗುರೂಜಿ ಹೇಳಿದ್ದಾರೆ ಅಂತ ಹೇಳಿ ಹೋಗಿ ಅಲ್ಲಿ ಅಪರಿಚಿತರು ಗೊತ್ತೇ ಇಲ್ಲದವ್ರ ಹತ್ರ ವ್ಯವಹಾರಗಳನ್ನು ಮಾಡ್ಕೊಳ್ಳೋದು ಸೂಕ್ತವಲ್ಲ. ಅದು ಒಳ್ಳೆ ವಿಚಾರ ಅಲ್ಲ ಅಂತ ಹೇಳ್ತಾ ಇದೆ. ನಿಮ್ಗೆ ಗೊತ್ತಿರುವ ವಿಚಾರವಾಗಿದ್ರೆ ದೂರದ ಪ್ರಯಾಣದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆ ಕೆಲಸವನ್ನು ಇವತ್ತು ಮಾಡಬಾರ್ದು ಅಂತ ಹೇಳ್ತಾ ಇದೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಇದನ್ನ ಮೀನರಾಶಿಯವರಿಗೆ ನೋಡಿದಾಗ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳಲ್ಲಿ ವಿವಾದಗಳು ಹೆಚ್ಚು ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಮೀನರಾಶಿಗಳು ಇರ್ತೀರಾ, ಪಿತ್ರಾರ್ಜಿತ ಆಸ್ತಿ ವಿಚಾರ ನೋಡಿ, ಯಾರೋ ನಿಮ್ಮ ತಂದೆ ಒಂದು ಮುತ್ತಾತನಿಂದ ಬಂದಂತಹ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಜಗಳಗಳಾಗುತ್ತೆ, ವಿವಾದಗಳು ಹೆಚ್ಚಿರುತ್ತೆ. ನೋಡಿ, ಆಸ್ತಿ ವಿಚಾರ ಅಂತಾಗ್ಲೇನೆ ಕೆಲವೊಂದು ವಿವಾದಗಳನ್ನ ಎದುರಿಸಲೇಬೇಕಾಗುತ್ತೆ. ಸಣ್ಣ ಪುಟ್ಟ ಕೆಲವೊಬ್ಬರಿಗೆ ಸಣ್ಣ ಪುಟ್ಟದಿಂದ ಅದು ಹೋಗ್ಬಿಡುತ್ತೆ, ಕೆಲವೊಂದು ದೊಡ್ಡ ಸಮಸ್ಯೆ ಆಗಿ ಅದು ರೂಪುಗೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರ್ಬೇಕು. ಆಸ್ತಿ ವಿಚಾರವಾಗಿ ಏನಾದರೂ ಮಾತುಕತೆ ಆಗ್ತಾ ಇತ್ತು ಅಂದ್ರೆ ಶುಕ್ರವಾರ ಅಲ್ವಾ, ಸ್ವಲ್ಪ ಜಾಗೃತರಾಗಿನೇ ಆಸ್ತಿ ವಿಚಾರವಾಗಿ ಮೀನರಾಶಿಯವರು ಇದನ್ನ ಮಾತುಕತೆ ಮಾಡ್ಕೊಳ್ಳಿ. ಇನ್ನು ಆರೋಗ್ಯದಲ್ಲಿ ಚೇತರಿಕೆ ಕೂಡ ಕಾಣುತ್ತೆ. ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆಗಳಿದ್ರು ಕೂಡ ಮೀನರಾಶಿಯವರಿಗೆ ಇದು ಅನುಕೂಲ ಆಗುತ್ತೆ. ಇನ್ನು ವ್ಯಾಪಾರಿಗಳಿಗೆ ಉತ್ತಮ ಲಾಭಾಂಶ ಇರುವಂತರಲ್ಲ, ವ್ಯಾಪಾರಸ್ಥರು ಇರ್ತಾರೆ, ಅವ್ರಿಗೂ ಕೂಡ ಉತ್ತಮ ಲಾಭಾಂಶವನ್ನು ಕೂಡ ಇದನ್ನ ಪಡಿಬಹುದಾಗಿದೆ ಮೀನರಾಶಿಯವರು. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿತ್ತು ಅಂತ ಗುರುಜಿಯವರು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗುವಂತ ಸಮಯ. ಸೊ ಇವತ್ತಿನ ದಿನ ವಿಶೇಷತೆಯಲ್ಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆಗೆ ಬಹಳ ಪ್ರಾಶಸ್ತ್ಯವನ್ನ ನೀಡ್ತೀವಿ. ಲಕ್ಷ್ಮಿಯನ್ನ ಒಲಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿನ ಯಾವ ರೀತಿಯಾದಂಥ ವಿಶೇಷ ಪೂಜೆಗಳನ್ನ ಮಾಡಬಹುದು, ಇದರ ವಿಧಿವಿಧಾನಗಳು ಮತ್ತು ಕ್ರಮಗಳು ಯಾವ ರೀತಿಯಾಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬಾ ಒಳ್ಳೆಯ ದಿನ. ಯಾರಿಗೆ ಹಣದ ವಿಚಾರವಾಗಿ ತೊಂದರೆಗಳು, ನೋಡಿ ಲಕ್ಷ್ಮಿ ಅಂತ ಹೇಳ್ತೀವಿ, ಲಕ್ಷ್ಮಿಯನ್ನು ನಾವು ನೋಡುವಂಥದ್ದು ಹಣದ ವಿಚಾರವಾಗಿ. ಯಾರು ಎಲ್ಲ ಹಣದ ವಿಚಾರವಾಗಿ ಕೌಟುಂಬಿಕವಾಗಿ ಮನೆಯಲ್ಲಿ ತೊಂದರೆಗಳು ಅನುಭವಿಸ್ತಾ ಇರ್ತೀರಾ, ಒಂದು ಸರಳ
ಪರಿಹಾರವನ್ನು ಹೇಳ್ಕೊಡ್ತೀನಿ ಇವತ್ತು ನಿಮಗೆ. ಅಂದ್ರೆ ಸರಳವಾಗಿ ಮನೆಯಲ್ಲೇ ಮಾಡುವಂಥದ್ದು. ನೋಡಿ, ಇದನ್ನ ಹೆಣ್ಣು ಮಕ್ಕಳು ಮಾಡಬೇಕು ಮನೆಯಲ್ಲಿ. ನೋಡಿ, ತುಂಬಾ ವಿಶೇಷವಾಗಿರುವಂಥದ್ದು. ನೋಡಿ, ಮನೆಯಲ್ಲೇ ಮಾಡುವಂತಹ ಪೂಜೆಯನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ನೋಡಿ, ಲಕ್ಷ್ಮೀ ಪೂಜೆ ಅಂತ ಹೇಳ್ತೀವಿ. ಇನ್ನು ಸಾಮಾನ್ಯವಾಗಿ ಈ ವರ್ಷಕ್ಕೊಮ್ಮೆ ವರಮಹಾಲಕ್ಷ್ಮಿ ಪೂಜೆ ಕೂಡ ಮಾಡ್ತಾ ಇರ್ತೀವಿ ಮನೆಯಲ್ಲಿ. ವಿಜೃಂಭಣೆಯಾಗಿ ಆ ಒಂದು ಕಳಶದಲ್ಲಿ ಒಂದು ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿಕೊಂಡು ಪೂಜೆ ಮಾಡುವಂಥದ್ದು. ಇವತ್ತು ನೋಡಿ, ಒಂದು ಕಳಶದಲ್ಲಿ ಇಡಬೇಕು. ನೋಡಿ, ಚಿಕ್ಕದೊಂದು ಕಳಶ ತಗೊಳ್ಳಿ ಮನೆಯಲ್ಲೇ ಇರುವಂಥದ್ದು. ಅಂದ್ರೆ ಕೆಲವರು ಕೇಳ್ತಾರೆ ಯಾವ ತರ ಕಳಶ. ನೋಡಿ, ಯಾವುದೇ ಕಾರಣಕ್ಕೂ ಸ್ಟೀಲ್ ಆಗಲಿ ಅಥವಾ ಬೇರೆ ತರದ್ದು ಇಡಬಾರ್ದು. ಪಂಚಲೋಹದ್ದು ಅಥವಾ ಈ ತಾಮ್ರದ ಕಳಶ ಅಂತ ಹೇಳ್ತೀವಿ. ತಾಮ್ರದ ಕಳಶದಲ್ಲಿ ನಾವು ಪೂಜೆಯನ್ನು ಮಾಡಿದಾಗ ನಮ್ಮ ನಮ್ಮ ನಾವೇನೆಲ್ಲ ಅಂದ್ಕೊಂಡಿರ್ತೀವಲ್ಲ ಆ ಕೆಲಸ ಕಾರ್ಯಗಳಲ್ಲಿ ನಾವು ತುಂಬಾ ಬೇಗನೆ ನಾವು ಫಲವನ್ನು ಪಡಿಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಆ ಕಳಶಕ್ಕೆ ನೋಡಿ ಒಂದು ತೆಂಗಿನಕಾಯಿ ಇಡಬೇಕು. ಕೆಲವರು ವೀಳ್ಯದೆಲೆ ಇಟ್ಬಿಡ್ತಾರೆ. ಅದು ಬೇಡ, ವೀಳ್ಯದೆಲೆ ಇಡುವ ಅವಶ್ಯಕತೆ ಇಲ್ಲ. ಮಾವಿನ ಸೊಪ್ಪನ್ನು ಇಡಬೇಕಾಗುತ್ತೆ. ಯಾಕಂದ್ರೆ ಮಾವಿನ ಚಿಗುರೊಡೆಯುವ ಸಂದರ್ಭಗಳು ತುಂಬಾ ಚೆನ್ನಾಗಿ ಮಾವಿನ ಸೊಪ್ಪು ಸಿಗುತ್ತೆ ಎಲ್ಲ ಕಡೆನೂ ಇವಾಗ. ನೋಡಿ, ಮಾವಿನ ಸೊಪ್ಪನ್ನು ತಗೊಂಡ್ಕೊಂಡು ಬಂದು ಇಡಬೇಕು. ಆ ಕಳಶದಲ್ಲಿ ಮಾವಿನ ಸೊಪ್ಪಿನ ಜೊತೆ ಒಂದು ತೆಂಗಿನಕಾಯಿ. ನೋಡಿ, ತುಂಬಾ ಚೆನ್ನಾಗಿರ್ಬೇಕು ತೆಂಗಿನಕಾಯಿ. ಮತ್ತೆ ಹೇಳ್ತಾರಲ್ವಾ, ಅಲ್ಲಿ ಮೇಲೆ ಆ 3 ಕಣ್ಣುಗಳಿರುತ್ತೆ, ಕಣ್ಣು ಕಾಣಬಾರ್ದು ಅಂತ ಹೇಳ್ತಾರೆ. ಆ ರೀತಿ ಇರುವಂತದ್ದು ಚಿಕ್ಕದಾಗಿದ್ರೂ ಸಾಕು. ಒಂದು ತೆಂಗಿನಕಾಯಿ ನೀಟಾಗಿ ಅದನ್ನ ವಾಶ್ ಮಾಡಿದ್ರೆ ತೊಳ್ಕೋಬೇಕು. ಅದನ್ನ ಕ್ಲೀನ್ ಮಾಡ್ಕೊಂಡು ಅದನ್ನ ಅರಿಶಿಣದಿಂದ ಅದನ್ನ ನೆನೆಸ್ಬೇಕು. ನೋಡಿ, ಅರಿಶಿಣವನ್ನು ಬಳಿಬೇಕು ಅಂತ ಹೇಳುತ್ತೆ. ಒಂದು ತೆಂಗಿನಕಾಯಿ ತುಂಬಾ ಅರಿಶಿಣವನ್ನು ಮಾಡಿ ಮಧ್ಯದಲ್ಲಿ ಒಂದು ಕುಂಕುಮವನ್ನು ಇಡಬೇಕು. ಕುಂಕುಮವನ್ನು ಇಟ್ಟು ಆ ಕಳಶಕ್ಕೆ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು. ನೋಡಿ, ಹಸಿರು ಬಣ್ಣದ ಒಂದು ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು. ನೀವು ಸೀರೆ ಉಡ್ಸುವಂತ ಅವಶ್ಯಕತೆ ಇಲ್ಲ. ಒಂದು ಜಾಕೆಟ್ ಪೀಸ್ ಅಂತ ಹೇಳ್ತೀವಿ, ಏನದು ರವಿಕೆ ಕಣ ಅಂತ ಹೇಳ್ತೀವಿ, ಅದನ್ನ ನೀವು ಓದಿಸಿದ್ರು ಕೂಡ ಸಾಕು. ಚಿಕ್ಕದಾಗಿ ಕೆಳಗಡೆ ನೋಡಿ ಏನು ಇಡಬೇಕು ಅಂತ. ಕೆಲವರು ನೋಡಿ ಅಕ್ಕಿಯನ್ನು ಹಾಕಿಸ್ತಾ ಇರ್ತಾರೆ. ಅಕ್ಕಿ ಬೇಡ, ಗೋಧಿಯನ್ನು ಹಾಕಿ, ತುಂಬಾ ಶೀಘ್ರವಾಗಿ ಫಲ ಸಿಗುವಂಥದ್ದು. ಗೋಧಿಯನ್ನು ಹಾಕಿ ಆ ಗೋಧಿಯ ಮೇಲೆ ಕಳಶವನ್ನು ಇಟ್ಟಾಗ ನಮಗೆ ತುಂಬಾ ಶೀಘ್ರ ಫಲ ಸಿಗುತ್ತೆ. ಆ ಕಳಶದ ಒಳಗಡೆ ನಿಮ್ಗೆ ಏನಾದ್ರೂ ಕವಡೆ ಸಿಕ್ತು ಅಂತಂದ್ರೆ ಕವಡೆ ಹಾಕುವಂಥದ್ದು. ಅಥವಾ ಒಂದು ತಾಮ್ರದ ಕಾಯಿ. ನೋಡಿ, ಕಾಯಿನ ಅಂದ ತಕ್ಷಣ ಕಬ್ಬಣದ ಹಾಕ್ಬಾರ್ದು. ಕೆಲವರು ಕಬ್ಬಣದ ಕಾಯಿನ ಹಾಕ್ಬಿಡ್ತಾರೆ, ನಾವು ಕಾಯಿನ ಹಾಕಿದೀವಿ ಅಂತ ಹೇಳ್ತಾರೆ. ಅದು ತಪ್ಪಾಗುತ್ತೆ. ತಾಮ್ರದ ಕಾಯನ್ನು ಅಥವಾ ಪಂಚಲೋಹದ ಕಾಯಿನ್ಸ್ ಅನ್ನು ಒಳಗಡೆ ಹಾಕಬೇಕು. ಯಾಕಂದ್ರೆ ನಿಮ್ಗೆ ಎಲ್ಲಾದ್ರೂ ಸಿಕ್ಕರೆ ಅದನ್ನ ಮಾತ್ರ ಹಾಕಿಲ್ಲ ಅಂದ್ರೆ ಕಬ್ಬಣದ ಹಾಕ್ಲಿಕ್ಕೆ ಹೋಗಬಾರ್ದು. ಇದನ್ನ ಒಳಗಡೆ ಹಾಕಿ ಇನ್ನ ಇದನ್ನು ಕೂಡ ಹಾಕ್ಬೋದು. ಏನಂತಾರೆ, ನಾವು ಏಲಕ್ಕಿ ಅಂತ ಹೇಳ್ತೀವಿ, ಏಲಕ್ಕಿಯನ್ನು ಹಾಕ್ಬೋದು. ಇನ್ನು ಅರಿಶಿಣ ಕೊಂಬು ಅಂತ ಹೇಳಿ ಅದನ್ನು ಕೂಡ ನಾವು ಒಳಗಡೆ ಹಾಕಿ ಪೂಜೆ ಮಾಡ್ಬೋದು. ಈ ತರ ಸುಗಂಧ ದ್ರವ್ಯ ಏನಾದ್ರು ಮನೆಯಲ್ಲಿ ಸುಗಂಧ ದ್ರವ್ಯ ಇತ್ತಂದ್ರೂ ಕೂಡ ಅದನ್ನ ಹಾಕಿ ನಾವು ಅನುಕೂಲ ಆಗುತ್ತೆ. ಒಳ್ಳೆಯ ಒಂದು ರೀತಿ ಇರುವಂಥದ್ದು. ಇದನ್ನ ಹಾಕಿ ಆ ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳುತ್ತೆ. ಒಂದು ತುಪ್ಪದ ದೀಪ, 2 ಕಡೆನೂ ತುಪ್ಪದ ದೀಪ, 2 ಕಡೆ ದೀಪವನ್ನು ಅಂಟಿಸಬೇಕು. ಒಂದೊಂದು ದೀಪದಲ್ಲಿ 2 ಭಾಗವಾಗಿ ಆ ಬತ್ತಿಯನ್ನು ಹಾಕಿ ದೀಪವನ್ನು ಅಂಟಿಸಿ ಪ್ರಾರ್ಥನೆಯನ್ನು ಮಾಡಬೇಕು. ಒಂದು ಸಂಕಲ್ಪವನ್ನು ಮಾಡಿ, ಆರ್ಥಿಕವಾಗಿ ಸಂಕಷ್ಟ ಆಗ್ತಾ ಇದೆ ಮನೆಯಲ್ಲಿ, ಮಹಾಲಕ್ಷ್ಮಿ ಕೃಪಕಟಾಕ್ಷ ನಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳ್ತಾ ಪೂಜೆ ಮಾಡುವಂಥದ್ದು. ಇದರ ಜೊತೆ ನೋಡಿ, ತುಂಬಾ ವಿಶೇಷವಾಗಿರೋದು ಕುಂಕುಮಾರ್ಚನೆ ಅಂತ ನಾವು ಹೇಳ್ತೀವಿ. ಕಳಶದಲ್ಲಿ ಆವಾಹನೆ ಮಾಡ್ಕೊಳ್ತಾ ಒಂದು ಮಹಾಲಕ್ಷ್ಮಿಯನ್ನು ಒಂದು ಅಕ್ಷತೆ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಅಕ್ಷತೆಗೆ ಕೆಲವರು ಕೆಂಪು ಅಕ್ಷತೆ ಎಲ್ಲ ಮಾಡ್ಕೊಳ್ತಾರೆ. ಅದು ಮಾಡಬಾರ್ದು. ನಾವು ಅರಿಶಿಣ ಮತ್ತೆ ತುಪ್ಪವನ್ನು ಅಕ್ಕಿಗೆ ಹಾಕಿ ಅದನ್ನ ಅಕ್ಷತೆಯನ್ನು ಮಾಡ್ಕೊಳ್ಬೇಕು. ಆ ಅಕ್ಷತೆಯಿಂದ ಆ ಒಂದು ಕಳಶದಲ್ಲಿ ಆ ದೇವರ ಹೆಸರು ಹೇಳ್ತಾ ಪ್ರಾರ್ಥನೆ ಮಾಡಿ ಅಕ್ಷತೆಯನ್ನು ಕಳಶದ ಮೇಲೆ ಹಾಕಿ ಆ ಒಂದು ಮಹಾಲಕ್ಷ್ಮಿಯನ್ನು ಮನೆಗೆ ಆವಾಹನೆಯನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ, ಇವತ್ತು ಮಹಾಲಕ್ಷ್ಮಿಯ ದಿನ ನೋಡಿ, ಎಲ್ಲರಿಗೂ ಸಾಮಾನ್ಯವಾಗಿ ಆ ಮಂತ್ರಗಳು ಸಿಕ್ಬಿಡುತ್ತೆ ನಿಮ್ಗೆ. ಇದು ನಮಸ್ತೆಸ್ತು ಮಹಾಮಾಗೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಅಸ್ತೆ ಮಹಾಲಕ್ಷ್ಮಿ ನಮೋಸ್ತುತಿ. ಈ ಒಂದು ಚಿಕ್ಕ ಮಂತ್ರವನ್ನು ಕೂಡ ಜಪ ಮಾಡ್ತಾ ಕಳಶಕ್ಕೆ ಅಕ್ಷತೆಯನ್ನು ಹಾಕಿ ಆವಾಹನೆ ಮಾಡಿ, ತದನಂತರ ಧೂಪ ದೀಪಗಳಿಂದ ನೋಡಿ ಒಂದು ಊದುಬತ್ತಿಯನ್ನು ಪೂಜೆ ಮಾಡಿ, ಅಥವಾ ಒಂದು ತುಪ್ಪದ ದೀಪದ ಆರತಿಯನ್ನು ಮಾಡಿ, ತದನಂತರ ಕೆಂಪು ನೀರಾರತಿ ಅಂತ ನಾವು ಹೇಳ್ತೀವಿ. ಕುಂಕುಮಾರತಿಯ ನಂತರ ಕೆಂಪು ನೀರಾರತಿಯನ್ನು ಮಾಡಿ ಮುಗಿಸುವಂಥದ್ದು ಇದು. ನೋಡಿ, ಕುಂಕುಮ ಅಂದ್ರೆ ಒಂದು ಮಾತೆಯ ಅಷ್ಟೋತ್ತರಗಳು. ನೋಡಿ, ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಮಹಾಲಕ್ಷ್ಮಿ ವ್ರತದ ಬುಕ್ಕಲ್ಲಿ ಕೂಡ ನಮಗೆ ಸಿಗುತ್ತೆ. ಅಥವಾ ಈಗ ಗೂಗಲ್ ಅಲ್ಲಿನೋ ಅಥವಾ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಕೂಡ ನಮಗೆ ಮಹಾಲಕ್ಷ್ಮಿ ಅಷ್ಟೋತ್ತರ ಸಿಕ್ಕಿಬಿಡುತ್ತೆ. ಅದನ್ನ ನೀವು ಪಠನೆ ಮಾಡಬೇಕು. ಸುಮ್ಮನೆ ಏನೋ ಯೂಟ್ಯೂಬ್ ಅಲ್ಲಿ ಹಾಕಿ ಬಿಡೋದಲ್ಲ. ನೀವು ಹೇಳ್ಬೇಕು, ಓಂ ಪ್ರಕೃತಿ ನಮಃ ವಿಕೃತಿ ನಮಃ ಅಂತೇಳಿ 108 ಒಂದು ಅಷ್ಟೋತ್ತರ ಬರುತ್ತೆ. ಆ ಒಂದು ಅಷ್ಟೋತ್ತರ ನಾಮಗಳನ್ನ ಜಪ ಮಾಡುತ್ತಾ ಒಂದು ತಾಮ್ರದ ಕಾಯಿನ ಮೇಲೆನೋ ಅಥವಾ ಒಂದು ಅರಿಶಿಣ ಕೊಂಬಿನ ಮೇಲೆ ಆ ಕುಂಕುಮವನ್ನು ಹಾಕ್ತಾ ಬರಬೇಕು. ಈ ಬೆರಳಲ್ಲಿ ಉಂಗುರದ ಬೆರಳು ಅಂತ ನಾವು ಹೇಳ್ತೀವಿ. ಈ ಮತ್ತೆ ಹೆಬ್ಬೆಟ್ಟು ಮತ್ತೆ ಉಂಗುರ ಬೆರಳನ್ನು ತಗೊಂಡು ಅದನ್ನು ಒಂದು ಸಮಾನವಾಗಿ, ಅಂದ್ರೆ ಆ ಒಂದು ಪ್ರಕೃತಿ ನಮಃ ವಿಕೃತಿ ನಮಃ ಅಂತ ಅದರ ಮೇಲೆ ಹಾಕ್ತಾ ಬರಬೇಕು. 108 ಅಷ್ಟೋತ್ತರಗಳನ್ನು ಮಾಡಿದ ನಂತರ ಒಂದು
ಕೆಂಪು ನೀರಾರ್ತಿಯನ್ನು ಮಾಡಿ ಭಗವಂತನಿಗೆ ಏನಾದರೂ ಒಂದು ನೈವೇದ್ಯವನ್ನು ಮಾಡಿ, ಒಂದು ಸಿಹಿ ಏನಾದರೂ ನೈವೇದ್ಯವನ್ನು ಮಾಡಿದಾಗ ಈ ದಿನ ಶುಕ್ರವಾರ ಅಲ್ವಾ, ಶುಭಪ್ರದ ಆಗುತ್ತೆ. ಆ ಸಿಹಿಯನ್ನು ಎಲ್ಲರಿಗೂ ಕೂಡ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಕೂಡ ಪ್ರಸಾದ ರೀತಿಯಲ್ಲಿ ಕೊಡಿ. ಒಂದು ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಮತ್ತು ವಿಳೆದೆಲೆ ಅಡಿಕೆಯನ್ನು ಕೂಡ ಭಗವಂತನಿಗೆ ಹತ್ರ ಇಟ್ಟು ಪೂಜೆಯನ್ನು ಮಾಡಿದಾಗ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಣದ ವಿಚಾರವಾಗಿ ತೊಂದರೆಗಳಾಗಿದ್ದು, ಅಭಾವ ಉಂಟಾಗಿದ್ರೆ ಅವೆಲ್ಲವಕ್ಕೂ ಕೂಡ ಮನೆಯಲ್ಲಿ ಪರಿಹಾರ ಸಿಗುವಂತಹ ಅನುಕೂಲಗಳು ಕೂಡ ಆಗುತ್ತೆ ಈ ದಿನ ಶುಕ್ರವಾರ ಎಲ್ಲರಿಗೂ ಕೂಡ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರೂಜಿಯವರು ನಮಗೆ ನೀಡ್ತಾ ಹೋಗಿದ್ದಾರೆ. ಸೊ ಶುಕ್ರವಾರದ ಮಹಿಮೆ ಹೇಗಿರುತ್ತೆ ಮತ್ತೆ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ಯಾಕೆ ಪ್ರಾಶಸ್ತ್ಯವನ್ನ ನೀಡ್ತೀವಿ, ಇದರ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ತಿಳಿ ಹೇಳಿದ್ದೀವಿ. ಹಾಗೆ ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿಯಾಗಬೇಕು ಅಂದ್ರೆ ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂತಹ ಕಚೇರಿನಲ್ಲಿ ಅವರು ಸಿಗ್ತಾರೆ. ನೇರವಾಗಿ ಬಂದು ಭೇಟಿಯಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ, ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.